ನಮಸ್ತೆ, ರೇಖಾ ಡೈರೀಸ್ಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ಇನ್ಸ್ಟೆಂಟ್ ಆಗಿ ಹೀರೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೀರೆಕಾಯಿ ಬಜ್ಜಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ದಿಢೀರಂತ ಮನೆಗೆ ಯಾರು ಗೆಸ್ಟ್ ಬಂದರೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಮಾಡೋದು ಕೂಡ ತುಂಬ ಈಸಿ. ಒಂದು ಹೀರೆಕಾಯಿ ಇದೆ, 2 ಹೀರೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಎಲ್ಲ ಸ್ವಲ್ಪ ಈ ಥರ ಚಾಕುನಲ್ಲಿ ಜೀಕ್ಬಿಟ್ಟು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ತೆಳುವಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ದಪ್ಪ ಪೀಸ್ ಮಾಡಬೇಡಿ. ಈ ರೀತಿ ಕ್ರಾಸಾಗಿ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಡಲೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡು ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು 100 ಗ್ರಾಮ್ ಆಗೋಷ್ಟು ಕಡಲೆ ಹಿಟ್ಟಿದೆ. ಒಂದು ಹೀರೆಕಾಯಿಗೆ 100 ಗ್ರಾಮ್ ಕಡಲೆ ಹಿಟ್ಟು ಸಾಕಾಗುತ್ತೆ. ಇದಕ್ಕೆ 1 ಸ್ಪೂನ್ ಉಪ್ಪು, ಚಿಕ್ಕ ಸ್ಪೂನ್ ಇದು, ಸೊ ನೀವು ಉಪ್ಪು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಮತ್ತು ಅದೇ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1/4 ಸ್ಪೂನು ಅಡುಗೆ ಸೋಡಾ. ಇದು ಮೂರನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ತೆಳು ಆಗಬಾರ್ದು, ಸ್ವಲ್ಪ ಮಂದಕ್ಕೆ ಕಲಿಸ್ಕೊಳ್ಳಿ. ನಾವು ಹೀರೆಕಾಯಿನ ಅದರಲ್ಲಿ ಅದ್ದಿದ್ರೆ ಅದು ಹಿಟ್ಟು ಅಂಟಬೇಕು ಹೀರೆಕಾಯಿ ಮೇಲೆ, ಆ ರೀತಿ ಸ್ವಲ್ಪ ಮಂದಕ್ಕೆ ಕಲಿಸ್ಕೊಳ್ಳಿ. ನೀರು ನೋಡಿಕೊಂಡು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಕಲಸುವಾಗ ಗಂಟುಗಳಿರಬಾರ್ದು, ಸ್ಮೂತಾಗಿ ಕಲಿಸ್ಕೋಬೇಕು. ಗಂಟಿಲ್ದಂಗೆ ಒಂದು 2-3 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ನೋಡಿ, ಈ ಕನ್ಸಿಸ್ಟೆನ್ಸಿ ಆದರೆ ಸರಿ ಇದೆ ಹಿಟ್ಟು. ಈಗ ಹಿಟ್ಟು ರೆಡಿ ಆಗಿದೆ. ಇನ್ನೊಂದು ಕಡೆ ಬಾಣಲಿಗೆನಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸೊ ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಈಗ ಎಣ್ಣೆ ಬಿಸಿ ಆದಮೇಲೆ ಹೀರೆಕಾಯಿ ಪೀಸಸ್ ತೊಗೊಂಡು ಕಡಲೆ ಹಿಟ್ಟಲ್ಲಿ ಈ ಥರ ಅದ್ಕೊಳ್ಳಿ. ಅದ್ಬಿಟ್ಟು ಒಂದೊಂದೇ ಎಣ್ಣೆನಲ್ಲಿ ಹಾಕ್ಕೊಳ್ಳೋದು. ಒಂದೊಂದೇ ಪೀಸ್ನ ಈ ರೀತಿ ತೊಗೊಂಡು ಕಡಲೆ ಹಿಟ್ಟಲ್ಲಿ ಅದ್ದಿ ಹಾಕ್ಕೋಬೇಕು. ಫ್ಲೇಮು ಲೋ ಟು ಮೀಡಿಯಮ್ ಇಟ್ಕೊಳ್ಳಿ. ಹೀರೆಕಾಯಿ ಕೂಡ ಬೇಯಬೇಕಲ್ವಾ, ಹಾಗಾಗಿ ಲೋ ಟು ಮೀಡಿಯಮ್ ಇರಲಿ. ನೀವು ಫ್ಲೇಮ್ ಜಾಸ್ತಿ ಇಟ್ಟರೆ ಮೇಲೆ ಕಡಲೆ ಹಿಟ್ಟು ಬೆಂದಿರುತ್ತೆ, ಆದರೆ ಹೀರೆಕಾಯಿ ಬೆಂದಿರೋದಿಲ್ಲ. ಸೊ ಈಗ ನೋಡಿ, ಎಲ್ಲ ಹೀರೆಕಾಯಿ ಪೀಸಸ್ ಇದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 1 ನಿಮಿಷ ಇದೇ ಥರ ಬೇಯಿಸ್ಬಿಟ್ಟು ಇನ್ನೊಂದು ಸೈಡು ತಿರುಗಿಸ್ಬೇಕು. ಸೊ ಇನ್ನೊಂದು ಕಡೆ ಟರ್ನ್ ಮಾಡಿ ಅಲ್ಲೂ ಕೂಡ 2 ನಿಮಿಷ ಬೇಯಿಸ್ಬೇಕಾಗತ್ತೆ. ಇದು ಕಲರ್ ಎಲ್ಲ ಚೇಂಜ್ ಆಗಿ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಿಬಿಟ್ಟು ಆ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಎಣ್ಣೆಯಲ್ಲಿ, ಆಗ ಹೀರೆಕಾಯಿ ಬೆಂದಿರುತ್ತೆ. ನೋಡಿ, ಈಗ ಗೋಲ್ಡನ್ ಕಲರ್ ಬಂದಿದೆ. ಈಗ ಹೀರೆಕಾಯಿ ಬೆಂದಿರುತ್ತೆ, ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಎಣ್ಣೆಯಲ್ಲಿ. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ, ರಾತ್ರಿ ಡಿನ್ನರ್ಗೆ ಕೂಡ ಏನಾದರೂ ನೆಂಚ್ಕೊಳ್ಳೋಕ್ಕೇನೂ ಇಲ್ಲ, ಸೈಡ್ ಡಿಶ್ ಏನೂ ಇಲ್ಲ ಅಂದಾಗ ನೀವು ಇನ್ಸ್ಟೆಂಟಾಗಿ ಹೀರೆಕಾಯಿ ಬಜ್ಜಿನ ಮಾಡ್ಕೋಬೋದು. ಎಳೆ ಹೀರೆಕಾಯಿ ತೊಗೊಂಡ್ರೆ ಟೇಸ್ಟು ಸೂಪರ್ ಇರುತ್ತೆ. ಅನ್ನದ ಜೊತೆ, ಮುದ್ದೆ ಜೊತೆ, ಇದೆರಡು ಜೊತೆನೂ ಕೂಡ ನೀವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಇನ್ಸ್ಟೆಂಟಾಗಿ ಟೇಸ್ಟಿಯಾಗಿರೋ ಸೈಡ್ ಡಿಶ್ ಸ್ನ್ಯಾಕ್ಸ್ ರೆಡಿ ಆಗಿದೆ. ಹೀರೆಕಾಯಿ ಬಜ್ಜಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.